ಬೈ ಮುಂಜಾಳದ್ದು ಟೆನ್ಷನ್ ಆಗಿದ್ದಕ್ಕೆ ನಾವು ಈ ಒಂದು 10 ರೂಪಾಯಿ ಇಟ್ಕೊಂಡು ಒಂದು ಸಿಗರೇಟ್ ಹೊಡ್ಯಾನ ಅಂತ ಅಂಗಡಿಗೆ ಹೋದೀನಿ. ಅಲ್ಲಿ ಹೋಗ್ತೀನಿ ನಾವು ಒಂದು ಸಿಗರೇಟ್ ಕೊಡೋ ಅಂದೆ 12 ರೂಪಾಯಿ ಅಂದ. ನಾವು ಮುಂದೆ ಅದಕ್ಕೂ ಒಂದು ಟೆನ್ಷನ್, ಇನ್ನೂ 2 ರೂಪಾಯಿ ಇಲ್ಲಿ ಜಮಾಸ್ಲಿ, ಮೊದಲೇ ಅಕೌಂಟ್ ಒಂದು ಬ್ಯಾಲೆನ್ಸ್ ಮೈನಸ್ನಾಗ ಐತಿ ಅಂಥೇಳಿ ಅದೊಂದು ತೀರ ಟೆನ್ಷನ್ ಆಯಿತು. ಅದಕ್ಕೆ ಇನ್ನೊಂದು ಎಕ್ಸ್ಟ್ರಾ ಸಿಗರೇಟ್ ಹೊಡ್ಯಂಗಾಯ್ತು. ಆ ಟೆನ್ಷನ್ಗೆ ನಾವು ಒಂದು 5-10 ನಿಮಿಷ ಅಲ್ಲೇ ಕೂತ್ಯ ಏನು ಮಾಡ್ಬೇಕು ತಿಳಿಲಿಲ್ಲ. ಅಷ್ಟೊತ್ತು ಒಬ್ಬ ನನ್ನೇ ನೋಡಕ್ತಿದ್ದ. ನಾ ಏನು ಮಾಡಿದೆ, ನನ್ನೇ ಅಬ್ಸರ್ವ್ ಮಾಡಕ್ಕೆ ಸುಮ್ಮ ಕೂತಿದ್ದೆ. ಅವ ಬಂದು ಕಿಶಿಂದ ಟೀ ಅಂಗಡಿ ಅವ್ನಿಗೆ ಹೇಳ್ದ, ಬ್ರೋ ಅವ್ರಿಗೇನು ಬೇಕು ಕೊಡಿ, ನಾನು ದುಡ್ಡು ಕೊಡ್ತೀನಿ ಅಂದ. ನನಗೆ ಲಿಟ್ರಲಿ ಹೆಂಗಂದ್ರೆ ಶಾಕ್ ಆಯಿತು. ಅಂದ್ರೆ ನನ್ನ ಸಲಿಂದ ಒಬ್ಬ ಇಷ್ಟೆಲ್ಲ ಮಾಡಾಕ್ದಾನ ಅಂಥೇಳಿ. ಆಮೇಲೆ ಎಲ್ಲ ಆಯಿತು, ಬಂದು ಕೂತಿದ್ದೆ. ಬ್ರೋ ಏನು ತಲೆ ಕೆಡ್ಸ್ಕೊಬೇಡಿ, ಎಲ್ಲ ಒಳ್ಳೇದಾಗುತ್ತೆ ಹಂಗೆ ಹೆಂಗಂದ. ಬೈ ಲಿಟ್ರಲಿ ನಾನು ಹೇಳ್ತೀನಲ್ಲ, ನನಗಿಟ್ಟು ಮೋಟಿವೇಶನ್ ಅದೇ. ನನಗೆ ಇಲ್ಲಿವರೆಗೂ ಹಂಗೆ ಯಾರು ಹೇಳಿರಲಿಲ್ಲ. ಭಾಳ ಅಂದ್ರೆ ಭಾಳ ಖುಷಿ ಆಯಿತು. ಅದಾದಮೇಲೆ ಏನಂದವ, ಒಂದು ಕಾರ್ಡ್ ಕೊಟ್ಟು ನಮ್ಮ ಕಂಪ್ನೀಲಿ ವೇಕೆನ್ಸಿ ಇದೆ, ಬೇಕಾದರೆ ಜಾಬ್ ಮಾಡಿ ಅಂಥೇಳಿ ಒಂದು ಕಾರ್ಡ್ ಕೊಟ್ಟು ಹೋಗ್ಬಿಟ್ಟ. ಅಂದರೆ ಅವನೊಂದು ಎಕ್ಸ್ಪಲ್ಸ್ ಗಾಡಿ ಇತ್ತು, ಅದ್ರ ಮೇಲೆ ಕುಂತು ಹೋಗ್ಬಿಟ್ಟ. ನೆಕ್ಸ್ಟ್ ನೋಡ್ತೀನಿ, ನಾವು ಆ ಕಾರ್ಡ್ನಾಗ ಅವನ ಹೆಸರು ಇತ್ತು, ಪಾಪ ಅವ್ರ ಹೆಸರು ರಿಜಿಸ್ಟರ್ ಮಾಡೋದು ಬೇಡ. ಆ ಕಾರ್ಡ್ ಒಳಗೆ CEO ಆಫ್ KBC ಅಂತಿತ್ತು. KBC ನಾನು ಕೋನ್ ಮನೆಗೆ ಕರೋಡ್ಪತಿದ್ದು. ನಾನು ಲಿಟ್ರಲಿ ಫುಲ್ ಖುಷಿ ಅಂದ್ರೆ ಖುಷಿ. ಹೆಂಗಂದ್ರೆ ಆಯಿತು, ನನ್ನ ಲೈಫೇ ಸೆಟ್ಲ್ ಇನ್ನು ಅಂಥೇಳಿ ಅಂದ್ಕೊಂಡು ನೋಡ್ತೀನಿ. KBC ಲಾಂಗ್ ಫಾರ್ಮ್ ನೋಡ್ತೀನಿ ಬೈ. ನಾನು ಅಷ್ಟು ಖುಷಿನೂ ಇದ್ದಿದ್ದು ಒಂದೇ ಸಲಿಕ್ಕೆ ಡೌನ್ ಆಗಿಬಿಡ್ತು. ಯಾಕಪ್ಪ ಅಂದ್ರೆ KBC ಅಂದ್ರೆ ಕೋನ್ ಮನೆಗೆ ಕರೋಡ್ಪತಿ ಅಲ್ಲ ಬೈ, ಕರ್ನಾಟಕ ಬೆಗ್ಗರ್ಸ್ ಕಮ್ಯುನಿಟಿ ಅಂಥೇಳಿ. ಅವ ನನಗೆ ಕೆಲಸ ಕೊಟ್ಟನಂತೇಳಿ ಖುಷಿ ಪಡ್ಲು, ಇಲ್ಲ ಅವ ನನಗಿಂತ ಶ್ರೀಮಂತ ಅದನಂತ ದುಃಖ ಪಡ್ಲು. ಅದು ಕರ್ನಾಟಕ ಭಿಕ್ಷುಕ ಸಂಘದ ಅಧ್ಯಕ್ಷ ನಾನು ಕೊಟ್ಟಾಗೇನ ಬೈ ಕಾರ್ಡ್ 200 ರೂಪಾಯಿ ಕೊಟ್ಟಾಗೇನ. ಏನು ಮಾಡೋದು ತಿಳಿಯಲಾಗೈತಿ.